ಸ್ವಾಮಿ, ದಿಲ್ಲಿ ಜನತಾ ಪಕ್ಷದ ಜನತಾ ಪಾರ್ಟಿ ಅಧ್ಯಕ್ಷನಾದ ನಾನು ಹೊಸದಾಗಿ ನಮ್ಮ ರಾಜ್ಯದೊಳಗೆ ಈ ಪಾರ್ಟಿ ತಂದಿರ್ತೀವಿ. ಕಾರಣ, ಈಗಾಗಲೇ ಎಲ್ಲ ಪಾರ್ಟಿಗಳನ್ನು ನೋಡಿದ್ದೀವಿ. ನಮ್ಮದು ಒಂದು ಪಾರ್ಟಿ ಬರಲಿ, ನಮ್ಮ ಕೈಯಲ್ಲಿ ಆದಷ್ಟು ನಮ್ಮ ಜನಕ್ಕೆ ಸಹಾಯ ಮಾಡೋ ಅನ್ನೋ ಉದ್ದೇಶದಿಂದ ಈ ಪಾರ್ಟಿನ ತಂದಿದ್ದೀವಿ. ತಂದು ಈಗ ಫಸ್ಟ್ ಕ್ಯಾಂಡಿಡೇಟನ್ನು ನಮ್ಮ ಕೋಲಾರಿಂದ KR ದೇವರಾಜನ್ ಅವ್ರನ್ನ ನಿಲ್ಲಿಸ್ತಾ ಇದ್ದೀವಿ. ಈಗ ಮುಂದಿನ ಕಾಲಕ್ಕೆ ನೋಡೋಣ. ಫಸ್ಟು ಇದು ದೇವರಾಜು ಏನೇ ಮಾಡಿ ಜಯಶೀಲರನ್ನಾಗಿ ಮಾಡಬೇಕಾಗಿ ಕಷ್ಟ ಮಾಡ್ತಾ ಇದ್ದೀವಿ. ಈ ನಮ್ಮ ಜನರಿಗೆ ಈ ಸಂದೇಶ ಆದಷ್ಟು ಬೇಗ ತಲುಪಲಿ ಅಂತ ಕೋರ್ತೀವಿ. ಒಬ್ಬರೇ ನಾರ್ತ್ ಈಗ ನಾರ್ತ್ ಕರ್ನಾಟಕ ಆಗ್ತಾ ಇದ್ದಾರೆ. ಬಟ್ ಕೋಲಾರಲ್ಲಿ ಫಸ್ಟ್ ಇವತ್ತು ಬಟ್ ಹಳೆ ಪಾರ್ಟಿ ಹಳೆ ಸರ್. ನಮ್ಮ ಪಾರ್ಟಿ ಕಡೆಯಿಂದ 18 ಕ್ಯಾಂಡಿಡೇಟ್ ಮಾಡ್ತಾ ಇದ್ದೀವಿ. 18ರಲ್ಲಿ ಮೊದಲನೇ ಕ್ಯಾಂಡಿಡೇಟು ಕೋಲಾರಿಂದ. ಬೆಂಗಳೂರಲ್ಲಿ 3 ಹಾಕಿದ್ದೀವಿ, ಮೊನ್ನೆ ರಿಸಲ್ಟ್ ಆಯಿತು. ಈಗ ನಮ್ಮದು ಒರಿಜಿನಲ್ ಆಗಿದೆ. ನಾನೀಗ ಮಾತಾಡ್ಬೇಕಾ? ನಿಂತ್ಕೊಬಿಡುದ? ಸರ್, ಕರ್ನಾಟಕದಲ್ಲಿ ನಾರ್ತಲ್ಲಿ ಹಾಕಿದ್ವಿ. ನಾರ್ತ್ ಕರ್ನಾಟಕದಲ್ಲಿ ಈಗ ನಾಮಿನೇಷನ್ಗಳಾಗ್ತಾ ಇದ್ದಾರೆ. ಫಸ್ಟ್ ಪ್ಲೇಸಲ್ಲಿ ಕೋಲಾರದೊಂದೇ. ಮೊದಲನೇ ಸುತ್ತಿಗೆ ಕೋಲಾರ. ಮಾತಾಡಿ ಸರ್. ನಮಸ್ಕಾರ ಎಲ್ಲರಿಗೂ. ಎಲ್ಲ ನಿಂತ್ಕೊಂಡು ನಾನು ನಿಂತ್ಕೊಂಡು ಮಾತಾಡ್ತೀನಿ. ಮಾತಾಡಿ. ನಾನು ನನ್ನ ಕಿರುಪರಿಚಯ ತಮ್ಮಂದಿಗೆ ಕ್ಯಾಸಂಬಳ್ಳಿ ರಾಮಪ್ಪ ದೇವರಾಜ ಅಂತ ಹೇಳ್ಬಿಟ್ಟು ನನ್ನ ಒಂದು ಹೆಸರು. ನಾನು ಕ್ಯಾಸಂಬಳ್ಳಿ ಹೋಬಳಿ KC ರೆಡ್ಡಿ ಗಾಂಡ್ಲಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥವನು. ನಾನು KR ದೇವರಾಜ ಅಂತ, ಕ್ಯಾಸಂಬಳ್ಳಿ ರಾಮಪ್ಪ ದೇವರಾಜ ಅಂತ. ನನ್ನ ಒಂದು ಪ್ರಾಥಮಿಕ ಗಾಂಡ್ಲಹಳ್ಳಿ ಮತ್ತು ಜಕ್ಕರ್ಸನಕೊಪ್ಪ, ಕ್ಯಾಸಂಬಳ್ಳಿ, KGF. ನನ್ನ ವಿದ್ಯಾರ್ಥಿ ಜೀವನದಿಂದಲೂ ಕೂಡ, ನನ್ನ ಒಂದು ಕಾಲೇಜು ಶಿಕ್ಷಣ ಜೀವನದಿಂದ ಕೂಡ 1977ನೇ ಇಸವಿಯಿಂದ ಅಂದಿನ ಜಯಪ್ರಕಾಶ್ ನಾರಾಯಣ್ ಅವರ ಒಂದು ಜನತಾ ಪಕ್ಷದ ಆ ಪಕ್ಷದಿಂದಲೂ ನಾನು ಇವತ್ತಿನವರೆಗೂ ಸಮಾಜ ಸೇವೆ ಮತ್ತು ರಾಜಕೀಯವಾಗಿ ನಾನು ಎಲ್ಲ ಒಂದು ಮೊದಲನೇ ಮುಖ್ಯಮಂತ್ರಿ KC ರೆಡ್ಡಿ, ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ ಊರಿನವನಾಗಿ ನಾನು ಆವತ್ತಿಂದಲೂ ಇವತ್ತಿನವರೆಗೂ ನಾನು ಸಮಾಜ ಸೇವೆ ಮತ್ತು ರಾಜಕೀಯ ಜೀವನದಲ್ಲಿ ಮೊಟ್ಟ ಮೊದಲನೇದೇ 1985ನೇ ಇಸವಿಯಲ್ಲಿ ಅಂದಿನ ಬೇತಮಂಗಲ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿಯಾಗಲು ಜನತಾ ಪಕ್ಷದಿಂದ ಶತ ಪ್ರಯತ್ನ ಪಟ್ಟು ಆವತ್ತು ನಮ್ಮ ಪಕ್ಷದಿಂದ ಇದೇ ಮುಳಬಾಗಲ್ ತಾಲೂಕಿನವರಿಗೆ ಮತ್ತೆ ಇವರು ವೆಂಕಟಮಣಿಯಪ್ಪನವರಿಗೆ ಟಿಕೆಟ್ ಸಿಕ್ತು. ಅವತ್ತು ಅವ್ರನ್ನ ವೆಂಕಟಮಣಿಯಪ್ಪ ಅವರಲ್ಲ, ಎ ಚಿನ್ನಪ್ಪ ಅಂತ, ಸಾರಿ ಕ್ಷಮೆ ಇರಲಿ, ಎ ಚಿನ್ನಪ್ಪನ ಈ ರಾಜ್ಯದಲ್ಲಿ 85,000 ಅಂತರದಿಂದ ಗೆಲ್ಸ್ಕೊಬರ್ತಿರ್ತಕ್ಕಂಥ ಕೀರ್ತಿ ನಮಗಿದೆ. ಆವತ್ತಿಂದಲೇ ಇವತ್ತಿನವರೆಗೂ ಇಲ್ಲಿನ ತನಕ 1987ನೇ ಇಸವಿಯಲ್ಲಿ ನಾನು ಜಿಲ್ಲಾ ಪಂಚಾಯತ್ ಕಂಟೆಸ್ಟ್ ಮಾಡಿದ್ದೆ. 87ನೇ ಇಸವಿ. ಮತ್ತೆ 87ನೇ ಇಸವಿ ಆದಮೇಲೆ 89ರಲ್ಲಿ ನಾನು ಶಾಸಕನಾಗಲಿಕ್ಕೆ ಶತ ಪ್ರಯತ್ನ ಪಟ್ಟು ನನಗೆ ಟಿಕೆಟ್ ಸಿಕ್ಕಿಲ್ಲ. ಮತ್ತೆ
89 ನಂತರ 94ರಲ್ಲಿ ಪ್ರಯತ್ನ ಪಟ್ಟಿದ್ದೀನಿ, ಆಗಿಲ್ಲ. ಮತ್ತೆ 2008ರಲ್ಲಿ MLA ಆಗಲಿಕ್ಕೆ ಅಂದಿನ ಬಂಗಾರಪ್ಪನ ಒಂದು ಪಕ್ಷದಲ್ಲಿ ನನಗೆ ಟಿಕೆಟ್ ಕೊಟ್ಟಿದ್ರು, ಬಿ ಫಾರಂ ಇಶ್ಯೂ ಮಾಡಿದ್ರು. ಆದರೆ ಕಾರಣಾಂತರದಿಂದ ನಮ್ದು ರಿಜೆಕ್ಟ್ ಆಯಿತು. ತದನಂತರ 2013ರಲ್ಲಿ ನಾನು BSP ಕ್ಯಾಂಡಿಡೇಟ್ MLAಗೆ ಕಂಟೆಸ್ಟ್ ಮಾಡಿದ್ದೆ. MLA ಕಂಟೆಸ್ಟ್ ಮಾಡಿ ಮತ್ತೆ ಸೋತಿದ್ದೆ ನಾನು KGF ಕ್ಷೇತ್ರದಿಂದ. ಮತ್ತೆ ತದನಂತರ 2009 MP ಕ್ಯಾಂಡಿಡೇಟ್ ಆಗಿ ಇದೇ ಕೋಲಾರ ಜಿಲ್ಲೆಯಲ್ಲಿ MP ಕ್ಯಾಂಡಿಡೇಟ್ ಆಗಿ ನಾನು ಸೋತಿದ್ದೀನಿ. 2009 MP ಕ್ಯಾಂಡಿಡೇಟ್ ಆಗಿ ಸೀರಿಯಲ್ ನಂಬರ್ 6ರಲ್ಲಿ ಸೋತಿದ್ದೆ. ನಂತರ ರಾಷ್ಟ್ರೀಯ ದೇಹತ್ ಮೋರ್ಚಾ ಡೆಲ್ಲಿ ನ್ಯಾಷನಲ್ ಪಾರ್ಟಿ ರಾಷ್ಟ್ರೀಯ ದೇಹತ್ ಮೋರ್ಚಾ ರೈಲ್ವೆ ಇಂಜನ್ ಸಿಂಬಲ್. ಇವತ್ತು 2024ರಲ್ಲಿ ದೆಹಲಿ ಜನತಾ ಪಾರ್ಟಿಯಿಂದ ನಾನು ಇವತ್ತು ಕಂಟೆಸ್ಟ್ ಮಾಡಿದ್ದೇನೆ. ನಾನು ಒಬ್ಬ ಸ್ಥಳೀಯ ಅಭ್ಯರ್ಥಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ನಾನು ಅಂದಿನಿಂದ ಇಂದಿನವರೆಗೂ ನಾನೊಂದು ರಾಜಕೀಯ ಜೀವನದಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಮುಂದುವರಿತಾನೆ ಇದ್ದೀನಿ. ನಾನು ಇವತ್ತಿನವರೆಗೂ ನಾನು ಹಿಂಜರಿಲಿಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಆಮೇಲೆ ಕೆಲವು ಒಂದು 10 ವರ್ಷಗಳ ಕಾಲ ನಾನು ಜನತಾದಳ ಜನತಾ ಪಾರ್ಟಿಯಿಂದ ಜಿಲ್ಲಾ ಅಧ್ಯಕ್ಷನಾಗಿದ್ದೆ. ಆಮೇಲೆ 2010ರಲ್ಲಿ ತಾಲೂಕ್ ಪಂಚಾಯತಿಗೆ ನಿಂತು ಕಾಂಗ್ರೆಸ್ಸಿಂದ ಕೇವಲ ಅಲ್ಪ ಮತಗಳಿಂದ ಸೋತೆ. ನಾನು ಕೇವಲ 44 ಮತಗಳಿಂದ ಸೋತಿದ್ದೀನಿ. ಎಲ್ಲರೊಟ್ಟಿಗೆ ಎಲ್ಲರೊಂದಿಗೂ ನಾನು ಕೆಲಸ ಮಾಡಿದ್ದೀನಿ. ಇವತ್ತಿನ ದಿವಸ ನನಗೆ ಈ ಒಂದು ಕೋಲಾರ ಜಿಲ್ಲೆ ಸ್ಥಳೀಯ ಅಭ್ಯರ್ಥಿ ಅಂತ ಹೇಳಿಬಿಟ್ಟು ನನಗೆ ಇವತ್ತು ಡೆಲ್ಲಿ ಜನತಾ ಪಾರ್ಟಿಗೆ ನಾನು ಅಭ್ಯರ್ಥಿಯಾಗಿದ್ದೀನಿ. ದಯವಿಟ್ಟು ನನ್ನ ಆತ್ಮೀಯ ಮತಬಾಂಧುಗಳು ಮತದಾರ ಪ್ರಭುಗಳು ನನ್ನ ಒಂದು ಸೇವೆಯನ್ನು ಪರಿಗಣಿಸಿ ನನಗೆ ಈ ಸಾರಿ MP ಮಾಡಲಿಕ್ಕೆ ನಾನು ತುಂಬ ಒಂದು ಕಳಕಳಿಯಿಂದ ಕೋರ್ಕೊಳ್ತಾ ಇದ್ದೀನಿ. ನನ್ನ ಮತ್ತು ಮೀಡಿಯಾ ಬಂಧುಗಳು ನನಗೆ ಸಹಕರಿಸಬೇಕಾಗಿ ಮತ್ತೆ ನನಗೆ ತುಂಬ ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಕೇಳ್ಕೊತಾ ಇದ್ದೀನಿ. ಯಾವ ಪಾರ್ಟಿಯಿಂದ ಸರ್ ಇಷ್ಟು ವರ್ಷ? ನಾನು ಜನತಾ ಪಕ್ಷದಿಂದ ಮಾಡಿದ್ದೆ, ಜನತಾ ದಳದಿಂದ ಮಾಡಿದ್ದೆ, BSPಯಿಂದ ಮಾಡಿದ್ದೆ, ಕಾಂಗ್ರೆಸ್ಸಿಂದಲೂ ಮಾಡಿದ್ದೆ, ಕಾಂಗ್ರೆಸ್ಸಿಂದಲೂ ಕೂಡ ತಾಲೂಕ್ ಬೋರ್ಡ್ ಮಾಡಿದ್ದೆ. BSPಯಿಂದ MP ಎಲೆಕ್ಷನ್ಗೆ MLA ಎಲೆಕ್ಷನ್ಗೆ 2013ರಲ್ಲಿ KGF ಕ್ಷೇತ್ರಕ್ಕೆ ಮಾಡಿದ್ದೆ. ಈ ಪಕ್ಷ ಯಾವ ಪಾರ್ಟಿ? ಕಾಂಗ್ರೆಸ್ ಅಲ್ಲಿ. ಈ ಕಾಂಗ್ರೆಸ್ ರೆಬಲ್ ಕ್ಯಾಂಡಿಡೇಟ್. ಹೌದೌದು. ನಾನು ಬಿಡಕ್ ಕಾರಣ ಅಂತಂದ್ರೆ ಈಗ ಸ್ಥಳೀಯವಾಗಿ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದೀನಿ. ಸ್ಥಳೀಯವಾಗಿ ನಾನು ಇಲ್ಲೇ ಹುಟ್ಟಿ ಬೆಳೆದು ನಾನಿವತ್ತು ಇಷ್ಟು ದಿವಸದಿಂದ ನನಗೆ ಸಮಾಜ ಸೇವೆ ಮಾಡಿಕೊಂಡು ಈ ಪಾರ್ಟಿಯಲ್ಲಿ ಸತತವಾಗಿ ದುಡಿಮೆ ಮಾಡ್ತಾ ಇದ್ದೀನಿ. ನಾನು ದುಡಿತಾ ಬರ್ತಾ ಇದ್ದೀನಿ. ನನಗೆ ಒಂದು ಟಿಕೆಟ್ ಕೊಟ್ಟಿದ್ರೆ ಇವತ್ತು ನಾನು MP ಆಗ್ತಾ ಇದ್ದೆ ಕಾಂಗ್ರೆಸ್ಸಿಂದ. ಬಟ್ ನಾನು ಕೊಟ್ಟಿಲ್ಲ. ಹಾಗಾಗಿ ನಾನು ಡೆಲ್ಲಿ ಜನತಾ ಪಾರ್ಟಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಕೇಳಿ ಸರ್. ಸರ್ ಕೇಳಿದ್ದೆ ಸರ್, ಹಿಂದೆ ಕೇಳಿದ್ದೆ. ಯಾವತ್ತು? ಹೌದೌದೌದು. ನನ್ನ ಕೊಡುಗೆ ಇವತ್ತು ನನ್ನ MP ಆಗಿ ನಾನು ಗೆದ್ದ ಮೇಲೆ ಈ ಜಿಲ್ಲಾ ಸಾರ್ವಜನಿಕರಿಗೆ ಇಡೀ ನನ್ನ ಜೀವನವನ್ನೇ ಮುಡುಪಾಗಿಟ್ಟು ಅವ್ರಿಗಾಗಿ ನಾನು ಹಗಲಿರುಳು ಬರ್ತಾ ಇದ್ದೆ. ಹಗಲಿರುಳು ದುಡಿತೀನಿ ಅವ್ರಿಗಾಗೆ ನನ್ನ ಇಡೀ ಜೀವನವನ್ನು ಮುಡುಪಾಗಿರ್ತೀನಿ. ಈ ಪಕ್ಷದ ಪ್ರಣಾಳಿಕೆ ಸರ್, ಇವತ್ತು ಈ ಒಂದು ಸಾರ್ವಜನಿಕವಾಗಿ ಸರ್ಕಾರದಿಂದ ರಾಜ್ಯ ಸರ್ಕಾರ ಆಗ್ಬೋದು, ಸಣ್ಣ ರಾಜ್ಯ ಸರ್ಕಾರದಿಂದ ಆಗ್ಬೋದು, ಕೇಂದ್ರ ಸರ್ಕಾರದಿಂದ ಆಗ್ಬೋದು, ನಮ್ಮ ಸಣ್ಣ ಉದ್ದಿಮೆದಾರರು ಮತ್ತು ಬೃಹತ್ ಉದ್ದಿಮೆದಾರರಿಗೆ ಮತ್ತು ಸಾರ್ವಜನಿಕರಿಗೆ ಬಡಪಾಯಿಗಳಿಗೆ ಅವರು ಒಂದು ಜಮೀನುಗಳಾಗ್ಬೋದು, ಮತ್ತೊಂದು ಆಮೇಲೆ ಸಾಲ ಸೌಲಭ್ಯಗಳಾಗ್ಬೋದು, ಮತ್ತೊಂದು ಇನ್ನೊಂದು ನನ್ನ ಕೈಯಲ್ಲ ಆದಷ್ಟು ಮಟ್ಟಿಗೆ ಇಡೀ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಎಲ್ಲ ಸವಲತ್ತುಗಳನ್ನು ತಂದು ಈ ಜಿಲ್ಲೆ ಜನಗಳಿಗೆ ನಾನು ಎಲ್ಲ ಸವಲತ್ತುಗಳನ್ನು ನೀಡಲಿ ನಾನು ಹಗಲಿರುಳು ದುಡಿತಾ ಇರ್ತೀನಿ.
ಕೊಟ್ಟಿಲ್ಲ ಸರ್. ಎಲ್ಲ ಅಲ್ಲಿ ನಮ್ಮ ಕಾಂಗ್ರೆಸ್ಸಿಂದ ನಮ್ಮ ಕೆ ಎಚ್ ಮುನಿಯಪ್ಪ ಅವರು ಅಳಿನಿಗೆ ಕೇಳ್ತಾ ಇದ್ರು ಅವತ್ತಿಂದು. ಅವ್ರು ನಮಗೆಲ್ಲ ಸೀನಿಯರು, ಅವ್ರ ನೆರಳಲ್ಲಿ ಬೆಳೆದಿದ್ದೀವಿ ನಾವು. ಕೆ ಎಚ್ ಮುನಿಯಪ್ಪ ಅವ್ರ ನೆರಳಲ್ಲಿ ಬೆಳೆದಿದ್ದೀವಿ. ಇವತ್ತು ಅವ್ರ ಮಾತಲ್ಲಿ ಇದ್ವಿ ನಾವು, ಅರ್ಥ ಇದ್ರಿ. ಇವತ್ತು ನಮ್ಗೆ ಆಗಿಲ್ಲ, ನಮಗೆ ಟಿಕೆಟ್ ಕೊಟ್ಟಿಲ್ಲ, ಅವ್ರಿಗೆ ಕೊಟ್ಟಿಲ್ಲ, ಇನ್ನು ನಮಗೆಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವಿವತ್ತು ಸಾರ್ವಜನಿಕವಾಗಿ ಕೋಲಾರ ಜಿಲ್ಲೆ ಜನತೆಗಾಗಿ ನಾನು ಡೆಲ್ಲಿ ಜನತಾ ಪಾರ್ಟಿಯಿಂದ ಒಂದು ಬಿ ಫಾರಂ ಪಡೆದು ನಾನಿವತ್ತು ಅಭ್ಯರ್ಥಿಯಾಗಿದ್ದೀನಿ. ನೀವು ಕೇಸ್ ಬಂದ ಮೇಲೆ ಅಪೋಸಿಟ್ ಇಲ್ಲ ನಾನು ಕೆ ಎಚ್ ಮುನಿಯಪ್ಪ ಅವ್ರಿಗೆ ಅಪೋಸಿಟ್ ಇಲ್ಲ, ಯಾರಿಗೂ ಅಪೋಸಿಟ್ ಇಲ್ಲ, ನಾನು ಯಾರ್ಯಾರಿಗೂ ಅಪೋಸಿಟ್ ಇಲ್ಲ. ನನ್ನ ಪಕ್ಷದಿಂದ ನಾನು ಅಭ್ಯರ್ಥಿಯಾಗಿದ್ದೀನಿ. ನನಗೆ ಯಾರು ಸರ್ ಇವತ್ತು ಕಾಂಗ್ರೆಸ್ ವಿರುದ್ಧವಾಗಿ ಅಂತಂದ್ರೆ ಇವತ್ತು ನನ್ನ ಪಕ್ಷದಿಂದ ನಾನು ಅಭ್ಯರ್ಥಿಯಾಗಿದ್ದೇನೆ ಡೆಲ್ಲಿ ಜನತಾ ಪಾರ್ಟಿಯಿಂದ ಡೆಲ್ಲಿ. ಈ ಜನಗಳು ನನ್ನ ಟ್ರ್ಯಾಕ್ ಏನಿದೆ, ನನ್ನ ಹಿಂದಿನ ಜೀವನ ಏನಾಗಿದೆ, ರಾಜಕೀಯವಾಗಿ ಸಮಾಜ ಸೇವೆ ನಾನು ಯಾವ ಟೈಪ್ ಮಾಡಿದ್ದೀನಿ, ಈ ಇಡೀ ಜಿಲ್ಲೆಯಲ್ಲಿ ಚಿರಪರಿಚಿತನಾಗಿದ್ದೀನಿ ನಾನು. ಈಗಾಗಲೇ ನಾನು 2009ರಲ್ಲಿ MP ಕಂಟೆಸ್ಟ್ ಮಾಡಿದ್ದೆ. ಹೌದು, ಸಿದ್ದರಾಮಯ್ಯ ಅವ್ರಿಗೂ ಹೌದೌದು, ಸಿದ್ದರಾಮಯ್ಯ ಪರಿಚಯ, ಎಚ್ ಸಿ ಮಾದೇವಪ್ಪರ ಪರಿಚಯ, ಇಡೀ ನಮ್ಮ ಇಲ್ಲ ಸರ್, ನಾನು ಕಂಟೆಸ್ಟ್ ಮಾಡಿದ್ದೆ. ಯಾರ ಮಾತು ನಾನು ಕೇಳಲ್ಲ. ನಾನಿವತ್ತು ಅಫಿಷಿಯಲ್ ಅಭ್ಯರ್ಥಿ ಆಗಿದ್ದೀನಿ. ಕೊನೆಯ ತನಕ ನಾನು ಎಲೆಕ್ಷನ್ ಮಾಡ್ತೀನಿ ಸರ್. ಇಲ್ಲ ನನಗೆ ಯಾರು ಒತ್ತಡ ಮಾಡಿದ್ದಲ್ಲ, ನಾನು ಯಾರು ಒತ್ತಡಕ್ಕೂ ಮಣಿಯುವುದಿಲ್ಲ ಸರ್. ಕಾಂಗ್ರೆಸ್ ಕೆಲವು ಕ್ಯಾಂಡಿಡೇಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೌದು ಸರ್, ಅಂದ್ರೆ ನಮ್ಮ ಕೆ ಎಚ್ ಮುನಿಯಪ್ಪ ಅವ್ರ ಕಡೆನೇ ಇದ್ವಿ, ಅವ್ರ ನೆರಳಲ್ಲೇ ಇದ್ವಿ. ನನ್ನ ಹೆಸರು ಪ್ರಸ್ತಾಪ ಆಗಿಲ್ಲ. ಹೌದು ನಾನು ಕೇಳ್ತಿರೋ ನಾನು ಸರ್, ಈಗ ದುಡ್ಡಿನ ಪ್ರಶ್ನೆ, ಇವಾಗ ಇದು ದುಡ್ಡಿನ ಪ್ರಶ್ನೆ ಬರಲ್ಲ ಇಲ್ಲಿ. ಚುನಾವಣೆಗೆ ದುಡ್ಡಿನ ಪ್ರಶ್ನೆ ಏನು ಬೇಕಾಗಿಲ್ಲ. ಹೌದು. ಅಲ್ಲ, ಈಗಾಗಲೇ ನಿಂತಿರೋರು ಹೌದು, ಮಾನದಂಡ ದೂರು ಕೂಡ. ನಾನು ಸಮಾಜ ಸೇವೆ ಮಾಡಿದ್ದೀನಿ, ನಾನು ಗುರುತಿಸ್ಕೊಂಡಿದ್ದೀನಿ, ನಾನು ಸ್ಥಳೀಯ ಅಭ್ಯರ್ಥಿ, ನನಗೆ ದುಡ್ಡೇನು ಬೇಕಾಗಿಲ್ಲ ಸರ್. ಎಲ್ಲರೂ ಕಾಲು ಹಿಡಿದು ನಾನು ಓಟ್ ಕೇಳ್ತೀನಿ. ಏನ್ ಸರ್, ನಾನು ಕೇಳಲಿಲ್ಲ, ಯಾರ ಹತ್ರನೂ ದುಡ್ಡು ವಿಚಾರ ಕೇಳಲಿಲ್ಲ ಸರ್. ದುಡ್ಡಿನ ವಿಚಾರ ನಾನು ಕೇಳಲಿಲ್ಲ. ನಾನು ನನ್ನ ತಂದೆ ತಾಯಿಯನ್ನು ನನಗೆ ಇಲ್ಲಿ ಅವರು ಒಂದು ಇನ್ಸ್ಪಿರೇಷನ್ ಇಲ್ಲ ನನಗೆ. ನನ್ನ ಸ್ವಂತ ನಾನು ಸಮಾಜ ಸೇವೆಯಿಂದ ನನ್ನ ಹೆಸರು ಪಡೆದಿದ್ದೀನಿ. KR ದೇವರಾಜ್, ಕ್ಯಾತಮಳ್ಳಿ ದೇವರಾಜ್ ಅಂತ ಹೇಳ್ಬಿಟ್ಟು ನಾನು ಸ್ವಂತ ಹೆಸರಿಂದ ಬಂದಿದ್ದೀನಿ. ನಾನು ದುಡ್ಡು ಬೇಕಾಗಿಲ್ಲ, ಕಾಸು ಬೇಕಾಗಿಲ್ಲ. ನಿಮ್ಮಂಥವ್ರು ನನಗೆ ಸಪೋರ್ಟ್ ಮಾತ್ರ ಸಾಕು ಸರ್. ನನಗೆ ದುಡ್ಡು ಬೇಕಾಗಿಲ್ಲ, ನಾನು ಯಾರಿಗೂ ದುಡ್ಡು ಕೊಡಲ್ಲ, ಯಾರ ಹತ್ರ ದುಡ್ಡು ತಗೊಳ್ಳೋದಿಲ್ಲ ಸರ್. ಹೌದು ಸರ್, ಹೌದೌದು. ನನ್ನ ಸ್ವಾಭಿಮಾನದಿಂದ ನಾನು ತಮ್ಮಲ್ಲೆಲ್ಲ ಕೈಕಾಲು ಹಿಡಿದು ನನಗೆ ಓಟ್ ಹಾಕಿ ಅಂತ ಇವತ್ತಿನವರೆಗೂ ನನಗೆ ಇದೊಂದೇ ನನ್ನ ದುಡ್ಡು ಸರ್. ಇನ್ನೊಂದು ಚಿಹ್ನೆ, ನಾನು ಮಾಡಿರ್ತಕ್ಕಂಥ ಒಂದು ಕಷ್ಟ, ಸಾಮಾಜಿಕವಾಗಿ ನಾನು ಸಾಮಾಜಿಕ ಸಬಲೀಕರಣಕ್ಕಾಗಿ ನಾನು ದುಡ್ಡನ್ನ ಮಾಡ್ಕೊಂಡು ಹಗಲಿರುಳು ಬರ್ತಾ ಇದ್ದೀನಿ ಸರ್. ಸರ್, ಚಿಹ್ನೆ ನಮ್ಮದು ಕಬ್ಬು ರೈತ ಅಂತ, ಚಿಹ್ನೆ ಕಬ್ಬು ರೈತ ಅಂತ ಹೇಳ್ಬಿಟ್ಟು ಡೆಲ್ಲಿ ಜನತಾ ಪಾರ್ಟಿ. ಕಬ್ಬು ಸಹಿತ ರೈತ. ಮತ್ತೆ ಸರ್ ನಮ್ಮದು ಸೀರಿಯಲ್ ನಂಬರ್ 7 ಸರ್, 7 ಸೀರಿಯಲ್ ನಂಬರ್ 7 ಸರ್. ಹೌದು ಸರ್. ಒಂದು ಆಯ್ತು, ಒಳ್ಳೆ ಪ್ರಶ್ನೆ. ತಮಗೆ ಕೈ ಮುಗಿದು ಒಂದು ಮಾತು ಹೇಳ್ತೀನಿ. ಈ ಕೋಲಾರ ಜಿಲ್ಲೆಗೆ ಜಗತ್ತಿಯಾದಂಥ ಕೋಲಾರ ಜಿಲ್ಲೆ ಬಾಗಿಲು. ಈ ಕೋಲಾರ ಜಿಲ್ಲೆಗೆ ಪರಿಚಿತ KV ಗೌತಮ್. ಈ ಕೋಲಾರ ಜಿಲ್ಲೆಯಲ್ಲಿ KV ಗೌತಮ್ ಸ್ಥಳೀಯರಲ್ಲ. ನಮ್ಮ ಎರಡನೇದು, ನಮ್ಮ ಮಲ್ಲೇಶ್ ಬಾಬುಗೆ ಸಾರ್ವಜನಿಕರಿಗೆ ಏನು ಅವ್ರ ಕೊಡುಗೆ ಇಲ್ಲ. ಅವ್ರ ತಂದೆ ಸಿ ಮುನ್ಸ್ವಾಮಿ ಅವರು IAS ಆಗಿದ್ರು. ಅವ್ರ ತಾಯಿ ಕೂಡ 2 ಸಾರಿ ಕಂಟೆಸ್ಟ್ ಮಾಡಿ ಅಧ್ಯಕ್ಷ ಆಗಿದ್ರು. ಅವ್ರ ತಂದೆ ತಾಯಿ ಹೆಸರು ಹೇಳ್ಕೊಂಡು ಮಲ್ಲೇಶ್ ಬಾಬು ಓಟ್ ಕೇಳ್ಬೋದೇ ವಿನ ಅವ್ರ ಸ್ವಂತ ಕೊಡುಗೆ ಏನೂ ಇಲ್ಲ. ಮಲ್ಲೇಶ್ ಬಾಬು ಸ್ವಂತ ಕೊಡುಗೆ ಇಲ್ಲ. ಕೇಳಿ ಸರ್, ನಾನು 1977ನೇ ಇಸ್ವಿಯಿಂದ ಮಾಡ್ತಾ ಇದ್ದೀನಿ ಸರ್, ಸತತವಾಗಿ. ಹೌದೌದು, ಅದೊಂದೇ ಮಾನದಂಡ ಸರ್. ಸತತವಾಗಿ ಊರಿಂದ ಹಿಡಿದು ಬೆಂಗಳೂರವರೆಗೂ
ನನಗೆ ಎಲ್ಲ ನಾಯಕರು, ಎಲ್ಲ ಲೀಡರ್ಸು, ಎಲ್ಲ ಮಂತ್ರಿಗಳು, ಪ್ರತಿಯೊಬ್ಬರು ಆವತ್ತಿಂದ ಇವತ್ತಿನವರೆಗೂ ರಾಮಕೃಷ್ಣ ಹೆಗಡೆ ಆಗಿರ್ಬೋದು, SR ಬೊಮ್ಮಾಯಿ ಆಗಿರ್ಬೋದು, ಅದೇ ಅವ್ರ ಮಗ ಹೇಳ್ತೀನಿ, ಎಕ್ಸ್ಟ್ರಾರ್ಡಿನರಿ ತಾವು ಕೇಳಲಿಲ್ಲ ಪ್ರಶ್ನೆ, ನಾನು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ಇವತ್ತು ತಾವು ಮೀಡಿಯಾದವರು ಪ್ರತಿಯೊಂದು ಕೋಲಾರ 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 ಅಂದಾಗ ಗೌತಮ್ಗೂ ಯಾವ ಅವ್ರಿಗೆ ನ್ಯಾಯ ಪಾರ್ಟೀಸ್ ಅಂತ ಮಾತ್ರ ಅವ್ರ ಕೊಡುಗೆ ಪಬ್ಲಿಕ್ ಏನು ಇಲ್ಲ. ಸಾರ್ವಜನಿಕವಾಗಿ ಯಾವ್ದಿಲ್ಲ ಅವರು. ಮಣಿ ಬಾಬು ಕೇವಲ 2 ಸಾರಿ ಸೋತಿದ್ದಾರೆ ಬಂಗಾರಪೇಟೆಯಿಂದ. ಅದು ಬಿಟ್ರೆ ಮುಂದೆ ಸಿ ಮುನ್ಸ್ವಾಮಿ ಮಗ ಮತ್ತೆ ಮಂಗಮ್ಮ ಮುನ್ಸ್ವಾಮಿ ಮಗ ಅನ್ನೋದು ಬಿಟ್ರೆ ಬೇರೆ ಯಾವುದೇ ಅವರಿಗೆ ಒಂದು ಈ ಸಮಾಜಕ್ಕೆ ಅವ್ರ ಕೊಡುಗೆ ಇಲ್ಲಿನ ತನಕ ಏನಿಲ್ಲ. ಪಕ್ಷಗಳು ಅದೇ ನ್ಯಾಷನಲ್ ಪಾರ್ಟಿ ಅಂತ ಹೇಳ್ಬಿಟ್ಟು ಅವ್ರಿಬ್ಬರು ಕೇಳ್ತಾ ಇದ್ರೆ ದಯವಿಟ್ಟು ನಮ್ಮ ಪಕ್ಷವನ್ನ ಪರಿಗಣಿಸಿ. ದಯವಿಟ್ಟು ನಾನು ಸಮಾಜ ಅವರಿಬ್ಬರು ಕೂಡ ನನಗಿಂತೂ ತುಂಬಾ ಚಿಕ್ಕವ್ರೆ. ನಾನು 67 ವರ್ಷ, ನನಗೆ ವಯಸ್ಸು ಇವತ್ತಿನ ದಿವಸ. ತಾವು ದಯವಿಟ್ಟು ನನಗೆ ಮನ್ನಣೆ ಕೊಡಿ. ಅರ್ಥ ಇದ್ರೆ ಇವತ್ತು ನಾವು ಅವ್ರ ಜೊತೆಯಲ್ಲೇ ನಮ್ಮನ್ನು ಸೇರಿಸಿ ಇವತ್ತು ನನ್ನ ಗೆಲ್ಲಲಿಕ್ಕೆ ನನಗೆ ಅವಕಾಶ ಮಾಡಿಸ್ಕೊಡಿ ದಯವಿಟ್ಟು. ಹೌದೌದು ಓಡಾಡ್ತಾ ಇದ್ದೀನಿ ಸರ್, ಎಲ್ಲ ಓಡಾಡ್ತಾ ಇದ್ದೀನಿ. ಹೌದು, ಎಲ್ಲ ತಾಲೂಕು ಆಗಿದೆ, 1 ರೌಂಡ್ ಆಗಿದೆ. ಹೌದು, ಜನರ ಅಭಿಪ್ರಾಯ ಒಳ್ಳೆ ಚೆನ್ನಾಗಿದೆ ಸರ್, ಎಲ್ಲ ಒಳ್ಳೆ ಚೆನ್ನಾಗಿದೆ. ಡೆಲ್ಲಿ ಜನತಾ ಪಾರ್ಟಿ ಹೊಸ ಪಾರ್ಟಿಗೆ ನಾವು ಓಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಜನರ ಅಭಿಪ್ರಾಯ ಇದೆ ಸರ್. ಹೌದು ಸರ್, 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 ಹೌದು ಸರ್. ಇಬ್ಬರು ಜಗಳ 3ನೇ ಅವ್ರಿಗೆ ಲಾಭ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಅಲ್ಲಿ ನಮ್ಮ ಹೆಸರು ಹೇಳ್ತಾ ಇದ್ದಾರೆ ಸರ್. ದಯವಿಟ್ಟು ತಾವು ನಮ್ಗೆ ಸಹಕಾರ ಮಾಡಿ ಸರ್ ದಯವಿಟ್ಟು. ನಮ್ಮ ಸಪೋರ್ಟ್ ಯಾರಿಗೂ ಇಲ್ಲ, ಜನರ ಸಪೋರ್ಟ್ ಎಲ್ಲ ನಮಗೆ ಇದೆ. ಇದು ಜನರ ಮಾತು, ನಮ್ಮ ಮಾತಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನರೇ ನಮ್ಮನ್ನ ಒಕ್ಕಲೆಬ್ಬಿಸಿ ನಮ್ಮ ಕೋಲಾರ ಜಿಲ್ಲೆ ಜನ ನಮ್ಮನ್ನು ಕಳಿಸಿ ತಂದಿದ್ದಾರೆ. ನನ್ನ ಹೆಸರುಗಳಲ್ಲಿ ಜನತಾ ಪಕ್ಷದ ನೀವು ರಾಜ್ಯಾಧ್ಯಕ್ಷರು ಸರ್ ನಾರಾಯಣ ಸ್ವಾಮಿ, BS ಪಾರ್ಥಸಾರಥಿ ಅಂತ, BS ಭಾರತ ಸಾರಥಿ, ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಹೌದು ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಹೌದು ಸರ್. ಆಮೇಲೆ ಅವರು ಪಕ್ಷದ ಮುಖಂಡರು ಪೆದ್ದಪಲ್ಲಿ ವೀರಪ್ಪ, ಪೆದ್ದಪಲ್ಲಿ ವೀರಪ್ಪ, ವೀರಪ್ಪ, M ವೆಂಕಟಸ್ವಾಮಿ ಮುಖಂಡರು, M ವೆಂಕಟಸ್ವಾಮಿ, ಮತ್ತೆ ರವಿ ಕೋಲಾರ, ರವಿ ಕೋಲಾರ ವೈಸ್ ಪ್ರೆಸಿಡೆಂಟ್ ಸರ್, ಪಾರ್ಟಿ ವೈಸ್ ಪ್ರೆಸಿಡೆಂಟ್. ಹೌದು, ಇಲ್ಲ ಜಿಲ್ಲೆ ಸರ್, ಜಿಲ್ಲೆ. ಹಾಂ. ಆಮೇಲೆ ಸ್ವಾಮಿ ವರಪ್ರಸಾದ್, ಹ್ಯೂಮನ್ ರೈಟ್ಸ್ ಸ್ಟೇಟ್ ವೈಸ್ ಪ್ರೆಸಿಡೆಂಟ್. ಹಕ್ಕುಗಳ ಮಾನವ ಹಕ್ಕುಗಳಿಗೆ ಜನಜಾಗೃತಿ ವೇದಿಕೆ ಮತ್ತು ಡೆಲ್ಲಿ ಜನತಾ ಪಾರ್ಟಿ ಕಾರ್ಯಕರ್ತ ಅಲ್ಲ, ಉಪಾಧ್ಯಕ್ಷನಾ? ಹೌದು ಸರ್, ಹೌದು. ರಾಜ್ಯ ಉಪಾಧ್ಯಕ್ಷ. ಹೌದು.